ಸಹಿತ ನಾವು ನೋಡಿದ ಪ್ರಕಾರ ಇಲ್ಲಿವರೆಗೆ ಅಂತ ಹೇಳ್ಕೊಳ್ಳೋಂಥ ಯಾವ ಸವಲತ್ತು ಕೊಟ್ಟಿಲ್ಲ. ಅವ್ರಿಗೆ ರಿಸರ್ವೇಷನೂ ಇಲ್ಲ. ಏನೋ ಕೆಲವೊಂದು ಪಂಚಾಯತಿಯಲ್ಲಿ ಅಲ್ಲಿ ಇಲ್ಲಿ ಕೊಟ್ಟಿದ್ದಾರೆ, 33% ಕರ್ನಾಟಕದ ಅಲ್ಲಿ ಕೊಟ್ಟಿದ್ದಾರೆ. ಆದರೆ ರಾಷ್ಟ್ರ ಮಟ್ಟದಲ್ಲಿ ಆಗಲಿ MLA MP ಇನ್ನೂ ಕೊಟ್ಟಿಲ್ಲ. ಅದು ಕೊಡಬೇಕಾಗಿತ್ತು. OBC ಮತ್ತು ಮಹಿಳೆಯರಿಗೆ ಆ ಕಾಸ್ಟ್ ನೆಲಗಟ್ಟಲೆ ಕೊಡಬೇಕಾಗಿತ್ತು, ಇನ್ನೂ ಕೊಟ್ಟಿಲ್ಲ. ಅದು ಬೇಡಿಕೆನೂ ಅದ. ಈ ಎಲ್ಲ ನೆಲೆಯಲ್ಲಿ ಇವತ್ತು ಜಾತಿ ಗಣತಿ ಆಗಬೇಕಾಗಿತ್ತು, ಅನಿವಾರ್ಯ ಇದೆ. ಯಾಕಂದರೆ ಜಾತಿಯನ್ನು ಬಿಟ್ಟು ಏನು ವ್ಯವಹಾರ ಮಾಡೋದಿಲ್ಲಲ್ರಿ. ಹುಟ್ಟಿದ ಆರಭ್ಯದಿಂದ ಬರುತ್ತಿರುವಂತಹ ಜಾತಿ ನಮ್ಮ ಕೊನೆಗೆ ಅನಿಸೋವರೆಗೂ ಇದ್ದೇ ಇರ್ತದೆ. ನಮ್ಮ ಜಾತಿಯವ್ರು ಇದೇ ರೀತಿ ಇರ್ತೀವಿ, ಪಪ್ಪ ಹಿಂಗೆ ಬದುಕಬೇಕು, ಇದೇ ಊಟ ಮಾಡಬೇಕು, ಇದು ಊಟ ಮಾಡಬಾರ್ದು. ಮುಂದೆ ಹುಟ್ಟಿದಾಗ ಅದೇ ಕಾಲಕ್ಕೆ ಮದುವೆ ಸಮಾರಂಭಗಳಲ್ಲೇ ನಮ್ಮ ಜಾತಿಗಳನ್ನು ಆಗಬೇಕು, ಇವೆಲ್ಲ ನಮ್ಮಲ್ಲಿ ರಕ್ತಗತ ಆಗಿ ಹೋಗ್ಬಿಟ್ಟಿದವ್ರು. ಅವು ತಪ್ಪತ್ತು ನಮಗೆ ಯಾವಾಗಲೂ ಅನಿಸೋದಿಲ್ಲ. ಜಾತಿ ಇರಬೇಕಂತ ಭಾಷಣ ಮಾಡ್ತೀವಿ ಸಾಕಷ್ಟು ನಾವು, ಮುಂಜಾನೆ ಸಾಯಂಕಾಲ ತನಕ. ಆದರೆ ನಮ್ಮ ಬದುಕು ಏನಿರ್ತದಪ್ಪ ಅಂತಂದ್ರೆ ವಿಶೇಷವಾಗಿ ಇದಕ್ಕೆ ವಿರುದ್ಧ ಇರ್ತದೆ. ನಮ್ಮ ಸಮಾಜದವ್ರ ಕೈ ಹೊಸ ಸ್ಟೈಲ್. ನಮ್ಮ ಸಮಾಜ ಜಾತಿ ಅನ್ನೋಂಗಿಲ್ಲ, ಸಮಾಜ ಅನ್ನೋದು ಹಿಂಗೆಲ್ಲ ಕರ್ಕೊಂಡು ಇವತ್ತು ಜಾತಿಯನ್ನು ಇನ್ನೂ ನಾವು ಜೋಲ್ತಿಟ್ಟಿವಿ. ಯಾರು ಎಜುಕೇಟೆಡ್ ಅಂತ ನಾವು ಕರ್ಕೊಳ್ತೀವಿ. ನಮ್ಮಲ್ಲೇ ಇದು ಭಾಳಷ್ಟು ಅದು. ಎಲ್ಲ ನೆಲೆಯಲ್ಲಿ ಹಿಂದುಳಿದ ಸಮುದಾಯಕ್ಕೆ ಸೇರಿದಂಥ ಕುರುಬ ಸಮುದಾಯಕ್ಕೆ ಸೇರಿದಂಥ ನಮ್ಮ ಸಿದ್ದರಾಮಯ್ಯನವರು ಈ ಸಲ ಏನೋ ಧೈರ್ಯ ಮಾಡಿ ಇಲ್ಲಪ್ಪ ಜಾತಿ ಗಣತಿ ಮಾಡಿಸಬಿಡೋದು ಮಾಡಿಸಿದ್ದಾರೆ. ಆದರೆ ಇವತ್ತು ವಿರೋಧದ ಅವ್ರಿಗೆ. ಮೊನ್ನೆ ಈ ಹಿಂದೆ ನಡೆದಂಥ ಕ್ಯಾಬಿನೆಟ್ ಇದರಲ್ಲೇ ಸಭೆಯಲ್ಲಿ ಚರ್ಚೆ ಮಾಡಬೇಕಂತ ಮಾಡಿದರು, ಆದರೂ ಆಗಿರಲಿಲ್ಲ. ಹೀಗಾಗಿ ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯದವರು ಎದ್ದು ನಿಂತರು. ಹಾವನೂರು ವರದಿ ಬಂದಾಗೂ ಹಿಂಗಾಗ್ಯದ, ವೆಂಕಟರೆಡ್ಡಿ ಅವರ ಆಯೋಗ ಬಂದಾಗೂ ಇದೇ ರೀತಿ ಅದ. ಅನೇಕ ಹಿಂದಿನೆಲ್ಲ ನಾವು ನೋಡಿದಾಗ ಈ ಒಂದು ಮೀಸಲಾತಿ ವಿಷಯಕ್ಕೆ ಬಂದಾಗ ಅದರಲ್ಲೂ ಮುಖ್ಯವಾಗಿ ಈ SC ST OBC ಈಗಾಗಲೇ ಬಂದ ಸುದ್ದಿಗಳ ಪ್ರಕಾರ SCಗಳ ಸಂಖ್ಯೆ ಭಾಳಷ್ಟು ಅದ. 1 ಕೋಟಿಗೂ ಮೀರಿದ ಅನ್ನೋದು ವಾರ್ತೆಗಳು ಬರ್ತಾಯಿದ್ದ, ನ್ಯೂಸ್ಗಳು ಬರ್ತಾಯಿದ್ದಾವೆ. ಈ ಒಂದು ಏನಪ್ಪ ಅಂತಂದ್ರೆ ಕಾಂತರಾಜ್ ನೇತೃತ್ವದ ಏನು ನಡೆಯುತ್ತಲ್ಲ ಅದು ವರದಿ ಕೊಟ್ಟಿದ್ದು. ಅದರಲ್ಲಿ ಹೆಚ್ಚಿಗೆ ಈ SCಗಳು ಹೆಚ್ಚಿದ್ದಾರೆ. ಆಮೇಲೆ ಮೈನಾರಿಟಿನೂ ತಕ್ಕ ಮಟ್ಟಿಗಿದ್ದಾರೆ. ಜೊತೆಗೆ ಇನ್ನುಳಿದ ಸಮುದಾಯದವರು ಚೆನ್ನಾಗಿದ್ದಾರೆ. OBC ಭಾಳಷ್ಟು ಇದ್ದಾರೆ ಅಂಥೇಳಿ ರಿಪೋರ್ಟ್ಸ್ ಬರ್ತಾಯಿದ್ದಾವೆ. ಇದರಿಂದಾಗಿ ಸಹಜವಾಗಿ ಒಂದು ನಮ್ಮ ಏನು ಸ್ಥಾಪಿತವಾದಂಥ ಒಂದು ವ್ಯವಸ್ಥೆ ಅದ, ಜಾತಿ ವ್ಯವಸ್ಥೆ. ಆ ಜಾತಿ ವ್ಯವಸ್ಥೆ ಅದರಲ್ಲೂ ಮೇಲ್ವರ್ಣೀಯ ಜನ್ಯ ಜಾತಿಗಳಿಗೆ ಹೆಚ್ಚು ಅವಕಾಶ ಇರೋದ್ರಿಂದಾಗಿ ಅವರು ಇವತ್ತು ಗಾಬರಿಗೊಳ್ತಾ ಇದ್ದಾರೆ. ಇದು ತರಬೇಡ್ರಿ, ಇನ್ನೊಮ್ಮೆ ನೀವು ಏನು